ಬೆಟ್ಟದಲ್ಲಿ ಒಂಟರಿ ಜೀವನ ಬಾಳುವ ಚಿಚುಕಾಗೆ. ಪಕ್ಷಿಗಳ ಗ್ರಾಮದಲ್ಲಿ ಒಂದಿನ ಬೆಳಿಗ್ಗೆ ಸಮಯ ಮಹಿ ಹದ್ದು ಎಲ್ಲರನ್ನ ಮರದ ಕೆಳಗಡೆ ಬರ ಕೇಳಿತು. ಆವಾಗ ಕುಹುಬಾತು, ಚೋಟುಗಿಳಿ ಹಾಗೂ ಚಿಚುಕಾಗೆ, ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ, ಮಕ್ಕಳಾದ ಚಿನ್ನು, ಬನ್ನು, ಬುಜ್ಜಿ ಎಲ್ರೂ ಬಂದ್ರು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ದೊಡ್ಡ ಸಾಹಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಪಕ್ಕನೇ ಇರುವ ನೀಲಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈ ಸಲ ನಾವು ಒಂದು ಟ್ರಕ್ಕಿಂಗ್ನ ಏರ್ಪಡಿಸಿದೀವಿ. ಚಿಚು ಸೊಂಟನ ಹಿಡ್ಕೊಂಡು ತುಂಬಾನು ಕಷ್ಟದಿಂದ, ಅಯ್ಯಯ್ಯೋ, ಏನು ಟ್ರಕ್ಕಿಂಗಾ? ನನ್ನಿಂದ ಆಗೋದಿಲ್ಲಪ್ಪ. ನನಗೆ ಅಷ್ಟು ದೊಡ್ಡ ಬೆಟ್ಟ ಎಲ್ಲ ಹತ್ತಕ್ಕಾಗಲ್ಲ. ನನಗೆ ಸೊಂಟ ನೋವು, ಅದ್ರ ಜೊತೆ ಕಾಲ್ ನೋವು ಕೂಡ. ನೀವೆಲ್ಲ ಹೋಗಿರಿ, ನಿಮ್ಮ ಮನೆಗೆ ಕಾವಲಾಗಿ ಸಿಕ್ಕಿದ್ನ ತಿಂತೀನಿ ಹಾಗಂತ ಹೇಳಿದ್ಲು. ಕುಹು ನಗುತ್ತಾ, ಏನ್ ಚಿಚ್ಚು, ಕಾವಲಾಗಿನ ಹಿಳಿಗೆ ಬೆಕ್ಕು ಸಾಕ್ಷಿನಾ? ಆ ನೀಲಗಿರಿ ಬೆಟ್ಟದ ಮೇಲೆ ಒಂದು ದೊಡ್ಡ ಮರ ಇದೆ ಅಂತೆ. ಅಲ್ಲಿ ಬಂಗಾರದ ಹಣ್ಣುಗಳು ಸಿಗುತ್ತೆ ಅಂತೆ. ಅದು ತಿಂದ್ರೆ ನಮಗೆ ಹಸಿವೆ ಆಗಲ್ಲಂತೆ. ಚಿಚುಕಾಗೆ ಆಶ್ಚರ್ಯದಿಂದ ಕಣ್ಣನ್ನ ದೊಡ್ಡದಾಗಿ ಮಾಡಿ, ಏನು, ಹಸಿವಾಗಲ್ವಾ? ಏನ್ ಹೇಳ್ತಾ ಇದ್ದೀರಾ? ಅದು ನಿಜನಾ? ಈ ವಿಷಯನ ಮುಂಚೆನೆ ಹೇಳ್ಬಾರ್ದಾ? ನಾನ್ ಬರ್ತೀನಿ. ನೋಡಿದ್ರ ಎಲ್ಲರೂ ರೆಡಿ ಆಗಿದ್ದಾರೆ. ಸರಿ ಸರಿ, ಬನ್ನಿ ಬನ್ನಿ, ಇವಾಗ್ಲೇ ಹೊರಡೋಣ. ಲೂಸಿ ಪಾರಿವಾಳ ಟೆನ್ಷನ್ ಆಗಿ ಅವಳ ಹ್ಯಾಂಡ್ ಬ್ಯಾಗ್ ನ ಎತ್ಕೊಂಡು, ವೇಟ್, ಬೆಟ್ಟ ಹತ್ಬೇಕಂದ್ರೆ ನನಗೆ ಸ್ಪೆಷಲ್ ಆದ ಸೂ ಬೇಕು. ಅದು ಅಲ್ಲದೆ ಬಿಸಿಲು ಬೇರೆ ಜಾಸ್ತಿ ಅಲ್ಲ. ಸನ್ಸ್ಕ್ರೀಮು, ನನ್ನ ಮೇಕಪ್ ಕಿಟ್ ಎಲ್ಲ ಎಲ್ಲಿ? ಲೂಸಿ, ನಾವು ಬೆಟ್ಟ ಹತ್ಲಿಕ್ಕೆ ಹೋಗ್ತಾ ಇರೋದು ಫ್ಯಾಷನ್ ಶೋಗೆ ಅಲ್ಲ. ಸಾಧಾರಣವಾದ ಕಾಟನ್ ಬಟ್ಟೆ ಹಾಕೋ. ನಾನು ಎಲ್ಲರಿಗೋಸ್ಕರ ಪುಳಿಯೋಹರೆ, ಜ್ಯೂಸ್ ಎಲ್ಲ ತಂದಿದ್ದೀನಿ. ನಾನು ನನ್ನ ಬನ್ನು ಸೇರಿ ಹಣ್ಣುಗಳಿಗೋಸ್ಕರ ಬ್ಯಾಗ್ ತಂದಿದ್ದೀವಿ. ಚಿಚ್ಚು, ನೀನೇನ್ ತಂದಿದೀಯಾ? ನಾನು ಕೂಡ ದೊಡ್ಡ ಚೀಲನ ತಗೊಳ್ತಾ ಇದ್ದೀನಿ. ಯಾಕೆಂದ್ರೆ ಹಣ್ಣುಗಳನ್ನ ತಗೋಬೇಕಲ್ಲ. ಲೇ ಚಿನ್ನು, ಹೋಗಿ ಒಂದು ದೊಡ್ಡ ಚೀಲನ ತಗೊಂಬಾರೋ. ಸರಿ, ಎಲ್ಲರೂ ರೆಡಿಯಾಗಿದ್ದೀರಲ್ವಾ? ಎಲ್ಲರೂ ಒಬ್ಬರ ಹಿಂದೆ ಒಬ್ರು ಬರ್ಬೇಕು. ಯಾರು ಕೂಡ ಬೆಟ್ಟ ಅಂತ ದಾರಿ ತಪ್ಪಿ ಹೋಗ್ಬಾರ್ದು. ಇಲ್ಲಿ ನೋಡು ಚಿಚ್ಚು, ನಿನಗೇನೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಕೇಳ್ಕೋಬೇಕು ನೀನು. ಅಯ್ಯೋ ಸರ್, ನನ್ ದಾರಿ ತಪ್ಪಿ ಬರೋದಿಲ್ಲ, ನಿಮ್ಮ ಹಿಂದೆನೆ ಬರ್ತೀನಿ ಬಿಡಿ. ಮನಸ್ಸಲ್ಲಿ, ಎಲ್ಲರೂ ಜೊತೆ ಹೋದ್ರೆ ನನಗೇನ್ ಸಿಗುತ್ತೆ? ಇವರು ಕಣ್ ತಪ್ಪಿಸಿ ನಾನೇ ಮೊದ್ಲು ಹೋಗ್ಬೇಕು. ನೀಲಗಿರಿ ಬೆಟ್ಟದ ಕೆಳಗಡೆ ಎಲ್ರೂ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರು. ದಾರಿ ಇಡೀ ಮುಳ್ಳು, ಕಲ್ಲು ಎಲ್ಲಾನು ಇತ್ತು. ಎಲ್ರೂ ಕಷ್ಟಪಟ್ಟು ಬೆಟ್ಟ ಹತ್ತುತ್ತಾ ಇದ್ರು. ಚಿಚುಕಾಗೆ ಎಲ್ಲರಿಗಿಂತ ಹಿಂದೆ ತುಂಬಾ ಆಯಾಸದಿಂದ ಬರ್ತಾ ಇದ್ಲು. ಅಮ್ಮ, ನನಗೆ ಕಾಲ್ ನೋವಾಗ್ತಾ ಇದೆ, ನನ್ನ ಎತ್ಕೋತೀರಾ? ಏ ಬಡವ, ನಡಿಯೋ. ಆ ಬಂಗಾರದ ಹಣ್ಣು ತಿಂದ್ರೆ ನಿನ್ ಕಾಲು ರಾಕೆಟ್ ಹಂಗೆ ಹಾರುತ್ತೆ ನೋಡು. ಆವಾಗ ಚಿಚ್ಚು, ಇವರೆಲ್ಲ ತುಂಬಾ ನಿಧಾನವಾಗಿ ನಡೀತಾ ಇದ್ದಾರೆ. ಹೀಗೆ ನಡೆದ್ರೆ ಸಂಜೆಯಷ್ಟು ಹೋಗಕ್ಕಾಗಲ್ಲ. ನಾನು ಶಾರ್ಟ್ಕಟ್ ಅಲ್ಲಿ ಹೋಗ್ಬೇಕು. ಬನ್ನಗಿಳಿ ಮೇಲೆ ನೋಡಿ, ನೋಡಿದ್ರ ಮೇಲೆ ಮೇಘ ಎಷ್ಟ್ ಚೆನ್ನಾಗಿದೆ. ನಾನು ಒಮ್ಮೆ ಹಾರಿ ನೋಡ್ಲಮ್ಮ? ಬೇಡ ಬನ್ನು, ಈ ರೀತಿ ನಡ್ಕೊಂಡು ಹೋದ್ರೇನೆ ಪ್ರಕೃತಿಗೂ ಚಂದ. ಪ್ರತಿದಿನ ನಾವು ಹಾರ್ಕೊಂಡು ತಾನೆ ಹೋಗೋದು. ಲೂಸಿ ಒಂದು ಬಂಡೆಕಲ್ ಮೇಲೆ ಕೂತ್ಕೊಂಡು, ಪ್ಲೀಸ್ ವಾಟರ್ ಪ್ಲೀಸ್. ನಾನು ನೀರ್ ಕುಡಿಯುವಾಗ ನನ್ನ ಲಿಪ್ಸ್ಟಿಕ್ ಹೋಗ್ಬಿಡುತ್ತಾ ಅಂತ ಒಮ್ಮೆ ನೋಡು. ಅಯ್ಯೋ ಲೂಸಿ, ಮೊದ್ಲು ಈ ನೀರ್ ಕುಡಿ. ನಿನ್ನ ಲಿಪ್ಸ್ಟಿಕ್ ಏನು ಹೋಗಿಲ್ಲ, ಎಲ್ಲನೂ ಚೆನ್ನಾಗಿದೆ. ಸ್ವಲ್ಪ ಹೋದ್ರೆ ವ್ಯೂ ಪಾಯಿಂಟ್ ಬರುತ್ತೆ. ಎಲ್ಲರೂ ಇಲ್ಲಿ ಬನ್ನಿ, ಇಲ್ಲಿ ದಾರಿ ಎರಡಾಗುತ್ತೆ. ಎಡ ಕಡೆ ಹೋದ್ರೆ ಸುರಕ್ಷಿತ, ಬಲದ ಕಡೆ ಹೋದ್ರೆ ಅಪಾಯ ಅಂತ ಹಾಕಿದ್ದಾರೆ. ನಾವು ಎಡದ ಕಡೆನೆ ಹೋಗೋಣ. ಎಲ್ಲರೂ ನನ್ನ ಹಿಂದೆ ಬನ್ನಿ. ಎಲ್ರೂ ಆ ಕಡೆ ನೋಡಿದಾಗ ಚಿಚುಕಾಗೆ ಮಾತ್ರ ಈ ಕಡೆ ನೋಡ್ತಾ ಇದ್ಲು. ಆವಾಗ ಅಲ್ಲಿ ದೂರದಲ್ಲಿ ಏನೋ ಪಳಪಳ ಅಂತ ಹೊಳಿತಾ ಇತ್ತು. ಚಿಚುಕಾಗೆ ಅದನ್ನ ನೋಡಿ, ಅಯ್ಯೋ, ಅಲ್ಲಿ ಏನೋ ಮಿಣುಕ್ತಾ ಇದೆ. ಖಂಡಿತವಾಗಿ ಇದೇ ಬಂಗಾರದ ಮರ ಆಗಿರ್ಬೇಕು. ಎಲ್ಲರೂ ಬಲದ ಕಡೆ ಹೋಗ್ತಾ ಇದ್ದಾರೆ. ನಾನು ಎಡದ ಕಡೆ ಹೋಗಿ ಆ ಹಣ್ಣನ್ನೆಲ್ಲ ನಾನೇ ಕುಯ್ಕೋತೀನಿ. ನಾನೇ ಇಂದಿನಿಂದ ಮಹಾರಾಣಿ. ಅಮ್ಮ ಬಾಮ್ಮ, ಬೇಗ ಹೋಗೋಣ. ಶೋ ಚಿನ್ನು, ನೀನು ಅವರ ಹಿಂದೆ ಹೋಗು. ನಾನೊಂದು ಸೀಕ್ರೆಟ್ ಕೆಲಸ ಮುಗಿಸ್ಕೊಂಡು ಹಿಂದೆನೆ ಬಂದ್ಬಿಡ್ತೀನಿ. ಹುಷಾರಾಗಿ ಹೋಗು. ತಾತನವರು ಅಪಾಯ ಅಂತ ಹೇಳಿದ್ರಲ್ವಮ್ಮ? ಲೇ, ನನಗೆ ಅದೇನು ಭಯ ಇಲ್ಲ ಕಣೋ. ನಾನು ಸೂಪರ್ ವುಮೆನು. ಹಾಗಂತ ಚಿನ್ನುನ ಬಲವಂತ ಮಾಡಿ ತುನಿ ಜೊತೆ ಕಳ್ಸಿದ್ಲು. ಆಮೇಲೆ ಚಿಚುಕಾಗೆ ಮಾತ್ರ ಈ ಕಡೆ ದಾರಿಯಲ್ಲಿ ನಡ್ಕೊಂಡು ಹೋದ್ಲು. ಆ ದಾರಿ ತುಂಬಾ ಚಿಕ್ಕದಾಗಿ ಭಯಂಕರವಾಗಿತ್ತು. ದಾರಿಯೆಲ್ಲ ಮುಳ್ಳಿನ ಪೊದರುಗಳು ಇತ್ತು. ಅಬ್ಬಾ, ಈ ಮುಳ್ಳೊಂದು ಹೇಗೆ ಕಾಲಿಗೆ ಚುಚ್ಕೋತು. ಪರವಾಗಿಲ್ಲ, ಕಷ್ಟಪಟ್ರೆ ಮಾತ್ರ ಪ್ರತಿಫಲ ಸಿಗೋದು ಅಂತ ಎಲ್ಲರೂ ಹೇಳ್ತಾರಲ್ವಾ. ನಾನು ಮುಂದೆ ಹೋಗ್ತೀನಿ. ಚಿಚುಕಾಗೆ ಹೇಗೋ ಕಷ್ಟಪಟ್ಟು ಬಂದು ನೋಡಿದ್ಲು. ಆದ್ರೆ ಹತ್ರ ಬಂದಾಗ ಗೊತ್ತಾಯ್ತು ಅದು ಚಿನ್ನದ ಹಣ್ಣಲ್ಲ, ಟೂರಿಸ್ಟರ್ಸ್ ಯಾರೋ ಬಿಸಾಕಿ ಹೋಗಿರುವ ಒಂದು ಗೋಲ್ಡ್ ಕಲರ್ ಪೇಪರ್ ಅಂತ. ಪಾಪ ಚಿಚುಕಾಗೆಗೆ ತುಂಬಾ ಬೇಜಾರಾಯಿತು. ಅಯ್ಯಯ್ಯೋ, ಏನಿದು ಪ್ಲಾಸ್ಟಿಕ್ ಕವರ? ನಾನು ಅಷ್ಟು ದೂರದಿಂದ ಬಂದು ಸೋತೋದೆ. ಛೇ, ಆ ಮಗಿಯವರು ಹೇಳಿದ್ರು ಆ ಕಡೆ ಹೋಗ್ಬಾರ್ದು ಅಂತ. ನಾನೇ ಅವ್ರ ಮಾತು ಕೇಳಲಿಲ್ಲ. ಅಷ್ಟರಲ್ಲಿ ವಾತಾವರಣ ಬದಲಾಯ್ತು. ಮೋಡಗಳೆಲ್ಲ ಕಪ್ಪಾಯ್ತು. ತಂಪಾದ ಗಾಳಿ ಬೀಸಕ್ಕೆ ಶುರುವಾಯ್ತು. ಚಿಚುಕಾಗೆ ಇರುವ ಜಾಗದಲ್ಲಿ ಈ ಕಡೆ ಒಂದು ದೊಡ್ಡ ಹಳ್ಳ, ಆ ಕಡೆ ಒಂದು ಎತ್ತರವಾದ ಬೆಟ್ಟ. ಚಿಚುಗೆ ಭಯ ಶುರುವಾಯ್ತು.
ಅಯ್ಯಯ್ಯೋ, ಮಳೆ ಬರುವ ರೀತಿ ಇದೆ ಅಲ್ವಾ? ಇವಾಗ ನಾನು ಯಾ ಕಡೆ ಹೋಗೋದು? ಎಲ್ಲ ಕಡೆ ಮೇಘನೆ ತುಂಬಿಕೊಂಡಿದೆ. ದಾರಿ ತಪ್ಪಿ ಬಂದ್ಬಿಟ್ನೋ. ಚಿಚುಕಾಗೆ ಹಿಂದೆ ತಿರುಗಿ ಬಂದ್ಲು. ಎಷ್ಟ್ ದೂರ ನಡೆದ್ರೂ ಅವಳಿಗೆ ದಾರಿ ಗೊತ್ತಾಗ್ಲಿಲ್ಲ. ಆ ಕಡೆ ಒಂದು ದೊಡ್ಡ ಹಳ್ಳ ಬೇರೆ ಇತ್ತು. ಅವಳಿಗೆ ತುಂಬಾ ಭಯ ಆಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಕತ್ತಾಗ್ತಾನೋ ಇತ್ತು. ಆವಾಗ ಚಿಚುಕಾಗೆ ಜೋರಾಗಿ, ಯಾರಾದ್ರೂ ಇದ್ದೀರಾ? ನನ್ನ ಕಾಪಾಡಿ. ಚಿನ್ನು ಬನ್ನು, ಮಗಿಯವ್ರೆ, ನನ್ನ ಬಂದು ಕಾಪಾಡಿ. ಆದ್ರೆ ಅವಳು ಕಿರ್ಚೋದು ಯಾರಿಗೂ ಕೇಳಿಸ್ಲೇ ಇಲ್ಲ. ಸ್ವಲ್ಪ ಸಮಯದಲ್ಲಿ ಅಲ್ಲಿ ಮಳೆ ಸುರಿಯೋಕ್ಕೂ ಶುರುವಾಯ್ತು. ಆದ್ರೆ ಈ ಕಡೆ ಸೇಫ್ ಆಗಿ ಎಲ್ರೂ ಬೆಟ್ಟದ ಮೇಲೆ ಬಂದು ನಿಂತ್ಕೊಂಡಿದ್ರು. ಅಲ್ಲಿ ಅವರು ಟಿಫನ್ ತಿನ್ಬೇಕು ಅಂತ ಅಂದ್ಕೊಂಡ್ರು. ಎಲ್ಲರೂ ಬಂದಿದಾರಾ? ಒಮ್ಮೆ ಲೆಕ್ಕ ನೋಡ್ಕೊಳ್ಳಿ. ಚೋಟು, ಕುಹು ಎಲ್ಲರೂ ಇದ್ದಾರೆ. ಅರೆ, ಚಿಚ್ಚು ಎಲ್ಲಿ? ಏ ಚಿನ್ನು, ನಿಮ್ಮಮ್ಮ ಎಲ್ಲೋದ್ಲೋ? ಚಿನ್ನು ಅಳುತ್ತಾ, ಆಂಟಿ, ಅಮ್ಮ ಯಾವುದೋ ಸೀಕ್ರೆಟ್ ಮಿಷನ್ ಅಂತ ಆ ಕಡೆ ಹೋದ್ರು. ಯಾವುದೋ ಹಣ್ಣು ತಗೊಂಬರ್ತೀನಿ ಅಂತ ಹೋದ್ರು. ಮಹಿಹದ್ದು ತುಂಬಾನು ಕೋಪದಿಂದ, ಅಯ್ಯಯ್ಯೋ, ಏನು ಆ ಕಡೆ ಹೋದ್ಲಾ? ಆ ಕಡೆ ಅಪಾಯ ಅಂತ ನಾನು ಮೊದಲೇ ಹೇಳಿದ್ದೀನಲ್ಲ, ಮಳೆ ಬರುವ ರೀತಿ ಬೇರೆ ಇದೆ. ಈ ಚಿಚ್ಚು ಯಾವಾಗ್ಲೂ ಹೀಗೇನೆ. ಅಯ್ಯಯ್ಯೋ ಮಗಿ ಅವ್ರೆ, ಬಂಗಾರದ ಹಣ್ಣಿದೆ ಅಂತ ಹೇಳಿದ್ರೆ ಮಾತ್ರ ಚಿಚ್ಚು ಬರ್ತಾಳೆ ಅಂತ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ. ನನ್ನಿಂದ ಇವಾಗ ಚಿಚ್ಚುಗೆ ಅಪಾಯ ಆಗ್ಬಿಡ್ತಲ್ವಾ? ಅಯ್ಯೋ, ನಾವೆಲ್ಲರೂ ಹೋಗೋಣ, ಹೋಗಿ ಚಿಚ್ಚುನ ಹುಡ್ಕೋಣ. ಬೇಡ ಬೇಡ, ನೀವು ಎಲ್ಲರೂ ಇಲ್ಲೇ ಇರಿ. ಈ ಹಿಮದಲ್ಲಿ ಯಾರಿಗೂ ಕಾಣೋದಿಲ್ಲ. ನನಗೆ ಚೆನ್ನಾಗಿ ನೋಡಕ್ಕೆ ಸಾಧ್ಯ, ನಾನೋಗಿ ಬರ್ತೀನಿ. ಮಹಿಹದ್ದು ಚಿಚುನ ಹುಡ್ಕೊಂಡು ಹೊರಟಿತು. ಆ ಮಳೆಯಲ್ಲಿ ಕಣ್ಣನ್ನ ಉಜ್ಕೊಂಡು ಚಿಚು ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಹೋಗ್ತಾ ಇತ್ತು. ಇನ್ನೊಂದ್ ಕಡೆ ಚಿಚುಕಾಗೆ ಬೆಟ್ಟದಲ್ಲಿ ಮಳೆ ಸುರಿತಾ ಇದ್ದಾಗ ಗುಡುಗು ಮಿಂಚು ಶಬ್ದ ಕೇಳಿ ಮಳೆಯಲ್ಲಿ ಒದ್ದೆಯಾಗ್ತಾ ಅವಳು ತುಂಬಾನೇ ಭಯ ಪಡ್ತಾ ಇದ್ಲು. ಅಯ್ಯೋ ದೇವ್ರೇ, ನನ್ನ ಕಾಪಾಡಪ್ಪ. ನನ್ನ ಅತಿ ಆಸೆಯಿಂದ ನಾನಿವತ್ತು ಅಪಾಯದಲ್ಲಿ ಸಿಕ್ಕಾಕೊಂಡೆ. ನನಗೆ ಚಿನ್ನದ ಹಣ್ಣು ಬೇಡ, ನಮ್ಮ ಮನೆ ಹತ್ರ ಸಿಗುವಂತಹ ಸಾಧಾರಣವಾದ ಹಣ್ಣು ಸಾಕು. ನಾನು ಸಿಕ್ಕಾಕೊಂಡೆ ದೇವ್ರೇ. ಆವಾಗ್ಲೇ ಆಕಾಶದಿಂದ ದೊಡ್ಡ ಪಕ್ಷಿ ಒಂದು ಕೆಳಗಡೆ ಇಳಿದು ಬರ್ತಾ ಇತ್ತು. ಚಿಚು ಹೆದರ್ಕೊಂಡು ಕಣ್ಮುಚ್ಕೊಂಡು. ಆದ್ರೆ ಬಂದಿದ್ದು ಮಹಿಹದ್ದು. ಚಿಚ್ಚು, ಇಲ್ಲೇ ಇದೀಯಾ? ಏನ್ ಕೆಲಸ ಮಾಡ್ಬಿಟ್ಟೆ? ಕೆಳಗೆ ಬಿದ್ರೆ ಒಂದು ಮೂಳೆ ಕೂಡ ಸಿಗಲ್ಲ. ಚಿಚುಕಾಗೆ ಕಣ್ಬಿಟ್ಟು, ಮಗಿಯವ್ರೆ, ನೀವಾ? ನನ್ನ ಕಾಪಾಡಿ. ನೀವು ಬಂದ್ರಲ್ಲ, ನನಗೆ ನಡೆಯಕ್ ಕೂಡ ಆಗಲ್ಲ. ನನ್ನ ಎತ್ಕೊಂಡೋಗಿ. ನನ್ನ ಬೆನ್ ಮೇಲೆ ಹತ್ತಿ ಕೂತ್ಕೋ. ಕೆಳಗೆ ಮಾತ್ರ ಯಾವುದೇ ಕಾರಣಕ್ಕೂ ನೋಡ್ಬೇಡ. ಚಿಚುಕಾಗಿ ಹೆದರ್ಕೊಂಡೆ ಮಹಿಹದ್ದಿನ ಬೆನ್ನಿನಲ್ಲಿ ಕೂತ್ಕೊಳ್ತು. ಮಹಿಹದ್ದು ಆ ಮಳೆಯಲ್ಲಿ ತುಂಬಾನು ಜೋಪಾನವಾಗಿ ಚಿಚುನ ವಾಪಸ್ ಕರ್ಕೊಂಡ್ ಬರ್ತಾ ಇತ್ತು. ಇನ್ನೊಂದ್ ಕಡೆ ಒಂದು ಗುಹೆಯೊಳಗಡೆ ಪಕ್ಷಿಗಳೆಲ್ಲರೂ ಸೇಫ್ ಆಗಿ ಕೂತ್ಕೊಂಡು ಚಿಚುಗೋಸ್ಕರ ಕಾಯ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಚಿಚು ಅಲ್ಲಿಗೆ ಬಂದ್ಲು. ಚಿನ್ನು ತಕ್ಷಣ ಹೋಗಿ ಅವನ್ ತಾಯಿನ ತಬ್ಬಿ ಹಿಡ್ಕೊಂಡ. ಅಮ್ಮ ಬಂದ್ಬಿಟ್ಟ? ನನಗ್ ತುಂಬಾ ಭಯ ಆಗ್ತಿತ್ತಮ್ಮ. ತುನಿ ಚಿಚು ಕೈಯಲ್ಲಿ ಒಂದು ಟವಲ್ನ ಕೊಟ್ಟು, ಏನ್ ಕೆಲಸ ಮಾಡ್ಬಿಟ್ಟೆ ಚಿಚ್ಚು? ಬಂಗಾರದ ಹಣ್ಣು ಸಿಗುತ್ತೆ ಅಂತ ಇವತ್ತು ನಿನ್ ಜೀವನನೇ ನೀನು ಕಳ್ಕೊಳಕ್ಕೆ ಹೋಗಿದ್ದೆ. ಹೌದು ಚಿಚ್ಚು. ನೋಡು ಚಿಚ್ಚು, ನೀನ್ ಇಲ್ದೆ ನನ್ ಮೇಕಪ್ ಕೂಡ ಹೇಗೆ ಹೋಗ್ಬಿಟ್ಟಿದೆ ಅಂತ. ನೀನು ನಮ್ಗೆ ಎಂಟರ್ಟೈನ್ಮೆಂಟ್. ಓ ಚಿಚ್ಚು, ಸಾರಿ, ನಾನೇ ಸುಮ್ನೆ ಏನೋ ತಮಾಷೆಗೆ ಹೇಳ್ದೆ. ಅಷ್ಟು ಸೀರಿಯಸ್ ಆಗಿ ನೀನ್ ತಗೊಳ್ತೀಯ ಅಂತ ನಾನು ಆಲೋಚನೆ ಮಾಡ್ಲಿಲ್ಲ. ಚಿಚ್ಚು ನಾಚಿಕೆ ಪಟ್ಟು ತಲೆ ಬಗ್ಗಿ, ಇಲ್ಲ ಇಲ್ಲ, ನಿಮ್ಮ ಯಾರದು ತಪ್ಪಿಲ್ಲ, ನಂದೇ ತಪ್ಪು. ನಾನೇ ಅಲ್ಲಿ ಚಿನ್ನದ ಹಣ್ಣು ಸಿಗುತ್ತೆ ಅಂತ ಯಾವುದೋ ಒಂದು ರೇಪರ್ನ ನೋಡಿ ಮೋಸ ಹೋಗಿ ಆ ಜಾಗಕ್ಕೆ ಹೋದೆ. ಒಬ್ಳೇ ಇರೋದು ಮಾತ್ರ ಸಾಧ್ಯವೇ ಇಲ್ಲ. ಅಯ್ಯೋ ಚಿಚ್ಚು, ನೀನ್ ಹೇಗೋ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಲ್ಲ, ಅದೇ ಸಂತೋಷ. ತಗೋ, ಸೀಬೆ ಹಣ್ಣು ತಿನ್ನು, ಅಂತ ಬರುತ್ತೆ. ಕೂಡಿ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳಿದ್ದು ಸುಮ್ನೆ ಅಲ್ಲ. ಕೂಡಿ ಇದ್ರೇನೆ ಸಂತೋಷ. ಇನ್ ಮುಂದೆ ಆದ್ರೂ ಅದನ್ನ ನೀನು ಅರ್ಥ ಮಾಡ್ಕೊ. ನನ್ನನ್ನು ಕ್ಷಮಿಸಿ. ಇನ್ ಮುಂದೆ ಶಾರ್ಟ್ ಕಟ್ ನ ಹುಡ್ಕೋದಿಲ್ಲ. ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ. ಅಂದ ಹಾಗೆ ತುನಿ, ಆ ಪುಳಿಯೋಗರೆ ಇದೆಯಾ ಅಥವಾ ಖಾಲಿ ಆಯ್ತಾ? ಹಸಿವಲ್ಲಿ ಜೀವ ಹೋಗುವ ರೀತಿ ಇದೆ. ಎಲ್ರೂ ಜೋರಾಗಿ ನಗಾಡಿದ್ರು. ಚಿಚ್ಚು ಆಂಟಿ, ನಿಮ್ಮ ಪ್ರಾಣ ಹೋದ್ರೂ ಹೋಗುತ್ತೆ ಹೊರತು ನಿಮ್ಮ ಹಸಿವು ಮಾತ್ರ ಯಾವುದೇ ಕಾರಣಕ್ಕೂ ಹೋಗಲ್ಲ. ಎಲ್ಲರೂ ಸರಿಯಾಗಿ ಹೇಳಿದ್ರಿ. ತುನಿ, ಊಟ ಹಾಕು. ಎಲ್ರೂ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡಿದ್ರು. ಮಳೆ ಬಿಟ್ಟ ಮೇಲೆ ಬೆಟ್ಟದಿಂದ ಕೆಳಗಡೆ ಇಳಿದು ಸೇಫ್ ಆಗಿ ಅವರ ಊರಿಗೆ ಬಂದು ಸೇರಿದ್ರು. ಚಿಚುಕಾಗೆ ಆ ದಿನ ಒಂದು ಒಳ್ಳೆ ಪಾಠ ಕಲ್ತ್ಕೊಂಡ್ಲು.